ಹಿಂದೂ ಹುಡುಗಿಯರಾದ್ರೆ 10 ಲಕ್ಷ, ಅದರಲ್ಲೂ ಬ್ರಾಹ್ಮಣ ಹುಡುಗಿಯರಾದ್ರೆ ಇನ್ನೂ ಜಾಸ್ತಿ. ಜಾತಿ ಪಂಗಡ ಇಂಥ ಸಂದರ್ಭಗಳನ್ನ ಇಟ್ಟು ಲವ್ ಜೆಹಾದ್ ಮಾಡಿದಂಥ ಹುಡುಗರಿಗೆ ಇಷ್ಟು ಲಕ್ಷ ಅಂತ ಕೊಡ್ತಾರೆ. ಅದು ಟಾರ್ಗೆಟು ಅನ್ನೋದನ್ನು ಕೂಡ ನಾವು ಗಮನಿಸಿದ್ದೇವೆ. ನರಳುತ್ತಾ ಇರುವಂತ ಹುಡುಗಿಯರು ಅಲ್ಲಿ ಹೋಗಿ ಅನುಭವಿಸಿ ಈಚೆ ಬಂದು ತಮ್ಮ ಅನುಭವವನ್ನ ಸಂಪೂರ್ಣವಾಗಿ ಕರಳು ಕತ್ತರಿಸುವ ರೀತಿಯಲ್ಲಿ ಅರಹಿಕೊಂಡ್ರು, ಹೇಳಿಕೊಂಡ್ರು. ಅದು ಕಾನೂನಾತ್ಮಕವಾಗಿ ಎಲ್ಲಿಯೂ ದಾಖಲಾಗೋದಿಲ್ಲ. ಮೋಸ ಮಾಡಿದವರಿಗೆ ಜೈಲಾಗೋದಿಲ್ಲ. ನಾನು ನಮ್ಮ ಹೆಣ್ಮಕ್ಳಿಗೆ ಹೇಳುವುದಿಷ್ಟೇ, ಮೈಯೆಲ್ಲ ಕಣ್ಣಾಗಿರಿ. ಶೈಕ್ಷಣಿಕ ಉದ್ದೇಶಕ್ಕೆ ಹೋದವರು ಶೈಕ್ಷಣಿಕ ಉದ್ದೇಶವನ್ನ ಮಾತ್ರ ಇಟ್ಟುಕೊಂಡು ಓದಿಕೊಂಡು ಹೊರಗೆ ಬನ್ನಿ. ಪ್ರೀತಿ ಎಲ್ಲಿ ಹುಟ್ಟಬೇಕು, ಹುಟ್ಟಿದ ಪ್ರೀತಿ ನಿಜವಾದದ್ದೋ ಆರ್ಟಿಫಿಷಿಯಲ್ ಆದದ್ದೋ, ಅದು ಧಾರ್ಮಿಕವಾದಂಥ ಒಂದು ಷಡ್ಯಂತ್ರಕ್ಕೆ ನಾನು ಬಲಿಯಾಗುವ ಬಲಿಪೀಠವೋ, ಇವನ್ನೆಲ್ಲ ಅರ್ಥ ಮಾಡ್ಕೋಬೇಕಲ್ಲ. ಆದರೆ ಭಾವನಾತ್ಮಕವಾದಂಥ ಆ ನೆಲೆಗಳಿಗೆ ಮಾತ್ರ ಬಲಿ ಬಿದ್ದು ಬದುಕನ್ನು ಕೊಂದುಕೊಳ್ಳುವಂಥ ಸ್ಥಿತಿಗೆ ಬಂದರೆ ಆ ಬದುಕು ಬೇಕೇ? ಆ ಬದುಕಿನ ಬಗ್ಗೆ ಎಚ್ಚರ ವಹಿಸೋದು ಬೇಡವೇ? ಲವ್ ಮಾಡುವಾಗ ಹಿಂದೆ ಮುಂದೆ ನೋಡೋದು ಬೇಡವೇ? ಅವನು ಯಾರು ದೊಣ್ಣೆ ನಾಯಕ ಅನ್ನುವಂಥ ಯೋಚನೆಯನ್ನೂ ಮಾಡಬಾರ್ದೆ? ನಮಸ್ತೆ, ಬಿ ಗಣಪತಿ ಚಾನಲ್ಗೆ ಸ್ವಾಗತ. ಬಹಳ ದುರಂತದ ಘಟನೆ ಮತ್ತು ವಿಷಯ ಏನು ಅಂತಂದ್ರೆ, ದಿನದಿಂದ ದಿನಕ್ಕೆ ರಾಜ್ಯದಲ್ಲಿ ಲವ್ ಜೆಹಾದ್, ಮತಾಂತರ, ಮೋಸಗೊಳಿಸುವಿಕೆ, ಪ್ರೀತಿ ಅನ್ನುವಂಥ ಹೆಸರಿನಲ್ಲಿ ತಮ್ಮದೇ ಆದಂಥ ಧಾರ್ಮಿಕವಾದಂಥ ಅಜೆಂಡವನ್ನು ಪೂರೈಸಿಕೊಳ್ಳುವಂಥ ಒಂದು ವ್ಯವಸ್ಥಿತವಾದಂಥ ತಂತ್ರ ಮತ್ತು ಷಡ್ಯಂತ್ರ ಇಡೀ ರಾಜ್ಯಾದ್ಯಂತ ನಡೀತಾ ಇದೆ. ಒಂದೇ ದಿನದಲ್ಲಿ ಬೆಂಗಳೂರು, ವಿಜಯಪುರ, ಮಂಗಳೂರು 3 ಕೇಸು ದಾಖಲಾಗಿದೆ. ವಿಜಯಪುರದ ಘಟನೆಯಲ್ಲಿ ಒಬ್ಬ ಬ್ರಾಹ್ಮಣ ಯುವತಿಗೆ ಮಗು ಕೊಟ್ಟು ಇಮ್ತಿಯಾಜ್ ಅನ್ನುವಂಥ ಹುಡುಗ ಪರಾರಿಯಾದಂಥ ಘಟನೆ ದಾಖಲಾಗಿದ್ದರೆ, ಮಂಗಳೂರಿನಲ್ಲಿ BSc ಕ್ರಿಮಿನಾಲಜಿ ಓದ್ತಾ ಇರುವಂಥ ವೈಶಾಲಿ ಅನ್ನುವಂಥ ಹುಡುಗಿ ಸುರತ್ಕಲ್ಲಿನ ಒಂದು ಜ್ಯುವೆಲರಿ ಶಾಪಲ್ಲಿ ಸೇಲ್ಸ್ಮೆನ್ ಆಗಿದ್ದಂಥ ಮೊಹಮ್ಮದ್ ಬಿದ್ಲಾಜ್ ಅನ್ನುವಂಥ ಕೇರಳ ಮೂಲದ ಹುಡುಗನೊಟ್ಟಿಗೆ ಓಡಿ ಹೋದಂಥ ಘಟನೆ, ಅವರ ತಂದೆ ತಾಯಿ ಆ ಮಗುವಿಗಾಗಿ ರೋಧಿಸುವಂಥ, ವಯನಾಡಲ್ಲಿದ್ದಾಳೆ ಅನ್ನುವ ಕಾರಣಕ್ಕಾಗಿ ಅಲ್ಲಿ ಹೋಗಿ ಆ ಪೊಲೀಸರ ಕೈಕಾಲಿಡಿದು ಮೊದಲ ಹಂತದಲ್ಲಿ ನಿಮ್ಮೊಟ್ಟಿಗೆ ನಾನು ಬರ್ತೇನೆ, ನಾನು ಎಲ್ಲೋ ಮೋಸ ಹೋಗಿದ್ದೇನೆ ಅನ್ನುವಂಥ ಒಕ್ಕಣೆಯನ್ನು ಬರೆದು ಪೊಲೀಸರಿಗೆ ಕೊಟ್ಟಂತ ವೈಶಾಲಿ 10 ನಿಮಿಷದಲ್ಲಿ ತಂದೆ ತಾಯಿಯನ್ನು ಹೊರಗಡೆ ಇಟ್ಟು ಪೊಲೀಸರು ಆ ಹುಡುಗನ ಕಡೆಯವರು ಒಂದು 10 ಜನರೊಟ್ಟಿಗೆ, ಆ ಹುಡುಗನೊಟ್ಟಿಗೆ ಇವಳೊಟ್ಟಿಗೆ ಖಾಸಗಿಯಾಗಿ ಮಾತಾಡಿ ಮತ್ತೆ ಅವಳನ್ನು ಆ ಹುಡುಗನೊಟ್ಟಿಗೆ ವಾಪಸ್ ಕಳಿಸಿದಂಥ ಘಟನೆಯನ್ನು ಹೆತ್ತವರು ಈಗ ಪತ್ರಿಕಾ ಮಾಧ್ಯಮದ ಒಟ್ಟಿಗೆ ಹಂಚಿಕೊಂಡಿದ್ದಾರೆ. ಸುರತ್ಕಲ್ ಪೊಲೀಸ್ ಠಾಣೆಯಲ್ಲಿ ಕೇಸು ದಾಖಲಾಗಿದೆ. ಇದರ ಹಿಂದೆ SDPIನ ಸ್ಪಷ್ಟ ಕೈವಾಡ ಇದೆ ಮತ್ತು ಕೇರಳದ ವಯನಾಡಿನ ಪೊಲೀಸರು ಲವ್ ಜೆಹಾದಿಗೆ ಮತ್ತು ಈ ಮತಾಂತರಗಳಿಗೆ ಹೆಚ್ಚು ಅವಕಾಶವನ್ನ ಮತ್ತು ಅವರೊಟ್ಟಿಗೆ ನಿಂತು ನಮಗೆ ಅನ್ಯಾಯವನ್ನ ಮಾಡ್ತಾ ಇದ್ದಾರೆ ಅನ್ನುವಂಥ ನೆಲೆಯಲ್ಲಿ ಸುರತ್ಕಲ್ ಪೊಲೀಸ್ ಸ್ಟೇಷನ್ನಲ್ಲಿ ಕೇಸನ್ನು ದಾಖಲು ಮಾಡಿದ್ದಾರೆ. ಇತ್ತೀಚೆಗೆ ಈ ರೀತಿಯ ಘಟನೆಗಳು ಬಹಳಷ್ಟು ಹೆಚ್ಚುತ್ತಾ ಇವೆ. ಅದರ ಜೊತೆಗೆ ಯಾವ್ಯಾವುದೋ ಆಮಿಷಗಳಿಗೆ ಬಲಿಯಾಗಿ ಮದುವೆಯಾಗಿ ಹೋದವರು ಆ ಹುಡುಗನಿಗೆ ಇರಬಹುದಾದ ಮೊದಲಿನ 1-2 ಹೆಂಡತಿಯರನ್ನ ಕಂಡು ಬೆಚ್ಚಿ, ಅಲ್ಲಿ ಸಹೋದರ ಅಂತಿಲ್ಲ, ಮಾವ ಅಂತಿಲ್ಲ, ಸಂಬಂಧಿಗಳು ಅಂತಿಲ್ಲ, ಎಲ್ಲರೂ ತಮ್ಮ ದೇಹದ ಮೇಲೆ ಎರಗುವುದನ್ನು, ಅತ್ಯಾಚಾರಕ್ಕೆ ಪ್ರಯತ್ನಿಸುವುದನ್ನು, ಸಾಮೂಹಿಕ ಸೆಕ್ಸ್ಗೆ ಬಳಸಿಕೊಳ್ಳುವುದನ್ನು ಇತ್ಯಾದಿಗಳನ್ನೆಲ್ಲ ತಮ್ಮ ಅನುಭವದ ನೆಲೆಯಲ್ಲಿ ಭೀಭತ್ಸವಾಗಿ ಹೇಳಿಕೊಂಡು ಅಲ್ಲಿಯ ಆ ರೌದ್ರ ನರಕದಿಂದ ಹೊರಗೆ ಬಂದು ನಾವೆಂಥ ತಪ್ಪು ಮಾಡಿದ್ದೇವೆ ಅನ್ನೋದನ್ನು ನಿವೇದಿಸಿಕೊಂಡದ್ದನ್ನು ನಾವು ಗಮನಿಸಿದ್ದೇವೆ. ಈ ಲವ್ ಜೆಹಾದಿನ ಪ್ರಕರಣಗಳಲ್ಲಿ ವ್ಯವಸ್ಥಿತವಾದಂಥ ಒಂದು ಸಂಚು ಯಾವ ರೀತಿ ನಡೀತದೆ ಅನ್ನೋದನ್ನು ಹಲವಾರು ವಿಡಿಯೋಗಳಲ್ಲಿ ಹಿಂದೆ ನಾನು ಹೇಳಿದ್ದೇನೆ. ಐಷಾರಾಮಿ ಕಾರು, ಅತ್ಯಂತ ಸುವ್ಯವಸ್ಥಿತವಾದಂಥ ಬಂಗಲೆ,
ಉದ್ಯೋಗ, ಚಿನ್ನ, ಐಷಾರಾಮಿ ಹೋಟೆಲ್ಗಳಲ್ಲಿ ಡಿನ್ನರು, ಈ ರೀತಿಯ ಎಲ್ಲವನ್ನೂ ಹುಡುಗಿಯರ ಎದುರು, ಹದಿಹರೆಯದ ಮನಸ್ಸುಗಳ ಎದುರು ಆವರಣವನ್ನು ಸೃಷ್ಟಿ ಮಾಡಿ ನಾವೆಲ್ಲೋ ಒಂದು ಕಡೆ ಅತ್ಯಂತ ಸುಖದ ಸುಪ್ಪತ್ತಿಗೆಯಲ್ಲೇ ನಿಮ್ಮನ್ನು ಓಲಾಡಿಸ್ತೇವೆ ಅನ್ನುವಂಥ ಆವರಣವನ್ನು ಸೃಷ್ಟಿ ಮಾಡಿ ಅವರನ್ನು ಪ್ರೀತಿ ಅನ್ನುವ ಬಲೆಗೆ ಬೀಳಿಸಿಕೊಂಡು ಮತ್ತೆ ಮತಾಂತರ, ಆ ನಂತರ ಅದು ನರಕ. ಇದು ಹಲವಾರು ವಿಡಿಯೋಗಳು ಬಂದಿದ್ದಾವೆ. ಅಲ್ಲಿ ಹೋಗಿ ಬಂದಂಥ ಒಂದು ಧಾರವಾಡದ ಹುಡುಗಿ ವಾಕಿಂಗ್ ಹೋದಾಗ 26 ಬಾರಿ ಅವನು ಚುಚ್ಚಿ ಅವಳನ್ನು ಕೊಲ್ಲಲಿಕ್ಕೆ ಪ್ರಯತ್ನ ಮಾಡಿದಂಥ ಘಟನೆಯು ದಾಖಲಾಗಿದೆ. ಇಲ್ಲಿ ಮತಾಂತರಿಗಳ ತಪ್ಪೋ, ಲವ್ ಜೆಹಾದಿಗಳು ಬೀಸುವ ಬಲೆಗೆ ಬೀಳುವ ನಮ್ಮ ಹಿಂದೂ ಹುಡುಗಿಯರ ದೌರ್ಬಲ್ಯದ ಪ್ರಶ್ನೆಯೋ ಏನು ಅನ್ನೋದನ್ನು ನಾವು ಗಮನಿಸಿದರೆ, ಕೊನೆಗೂ ನಾವೀಗ ಲವ್ ಜೆಹಾದ್, SDPI ಅಥವಾ ಅಲ್ಲಿಯ ಮುಲ್ಲಾಗಳ ವ್ಯವಸ್ಥಿತವಾದಂಥ ಹಿಂದೂ ಹುಡುಗಿಯರಾದರೆ 10 ಲಕ್ಷ, ಅದರಲ್ಲೂ ಬ್ರಾಹ್ಮಣ ಹುಡುಗಿಯರಾದರೆ ಇನ್ನೂ ಜಾಸ್ತಿ, ಜಾತಿ ಪಂಗಡ ಇಂಥ ಸಂದರ್ಭಗಳನ್ನು ಇಟ್ಟು ಲವ್ ಜೆಹಾದ್ ಮಾಡಿದಂಥ ಹುಡುಗರಿಗೆ ಇಷ್ಟು ಲಕ್ಷ ಅಂತ ಕೊಡ್ತಾರೆ. ಅದು ಟಾರ್ಗೆಟು ಅನ್ನೋದನ್ನು ಕೂಡ ನಾವು ಗಮನಿಸಿದ್ದೇವೆ. ಅದು ಯಾವ ಕಾರಣಕ್ಕಾಗಿ ಧರ್ಮದ ಹೆಸರಿನಲ್ಲಿ ಇನ್ನೊಂದು ಧರ್ಮದ ಹುಡುಗಿಯರನ್ನು ಮೋಸದ ಬಲೆಗೆ ಬೀಳಿಸಿಕೊಂಡು ಅವರನ್ನು ಒತ್ತಡಪೂರ್ವಕವಾಗಿ ವೈವಾಹಿಕ ಜೀವನಕ್ಕೋ ದಾಂಪತ್ಯಕ್ಕೋ ಒಗ್ಗಿಸಿಕೊಳ್ತಾರೆ ಅನ್ನೋದು ನಮಗಿನ್ನೂ ಅರ್ಥ ಆಗಿಲ್ಲ. ಈ ಧರ್ಮದ ಹೆಂಡ ಕುಡಿದು ಅದೇ ಜೀವನದ ಸರ್ವಸ್ವ ಮತ್ತು ಸತ್ತ ಮೇಲೆ ಸ್ವರ್ಗ, ಸತ್ತ ಮೇಲೆ ಏನೇನೋ ಸಿಗುತ್ತೆ ಅನ್ನುವಂಥ ಭ್ರಮೆಯಲ್ಲಿ ಇವತ್ತಿನ ಇಡೀ ಪ್ರಪಂಚದಲ್ಲೇ ಈ ಮತಾಂತರದ ಪಿಡುಗು, ಲವ್ ಜೆಹಾದಿನ ಪಿಡುಗು ಅಮಾಯಕ ಕುಟುಂಬದ ಹೆಣ್ಮಕ್ಕಳನ್ನು ದಾರಿ ತಪ್ಪಿಸ್ತಾ ಇದೆ, ಹೆತ್ತವರನ್ನು ಕಣ್ಣೀರ ಕಡಲಲ್ಲಿ ಮುಳುಗಿಸ್ತಾ ಇದೆ. ಈ ಸುರತ್ಕಲ್ಲಿನ ಈ ವೈಶಾಲಿಯ ಆ ತಂದೆ ತಾಯಿ ಅವರು ಮಾಧ್ಯಮದ ಎದುರು ಬಂದು ಅಲವತ್ತುಕೊಂಡದ್ದನ್ನು, ಅತ್ತದ್ದನ್ನು, ಕುಸಿದದ್ದನ್ನು, ಬದುಕನ್ನು ಕಳ್ಕೊಂಡೆವು ಅನ್ನುವಂಥ ಆ ದಾರುಣತೆಯಲ್ಲಿ ಅಭಿವ್ಯಕ್ತಿಗೊಂಡದ್ದನ್ನು ಗಮನಿಸಿದರೆ ಬದುಕು ಹೀಗೂ ಇರಲಿಕ್ಕೆ ಸಾಧ್ಯವೇ? ಹೆತ್ತು ಹೊತ್ತು ಹೊಟ್ಟೆ ಬಟ್ಟೆ ಕಟ್ಟಿ ತನ್ನ ಮಗು ಒಳ್ಳೆಯದಾಗಬೇಕು, ಒಳ್ಳೆಯ ದಾರಿಗೆ ಬರಬೇಕು ಅನ್ನುವ ಕಾರಣಕ್ಕಾಗಿ ಜೀವನದ ಎಲ್ಲ ಸಂಕರಗಳನ್ನು ಅನುಭವಿಸಿ ಈ ಮಕ್ಕಳನ್ನು ಸಾಕ್ತೇವಲ್ಲ. ಗಂಡು ಮಕ್ಕಳು ಮದುವೆ ಆಗುವಲ್ಲಿವರೆಗೆ ಅಪ್ಪ ಅಮ್ಮ ಅಂತ ಹೇಳಿ ಸರಿಗಿಡ್ಕೊಂಡು ತಿರುಗಾಡಿ ಮದುವೆ ಆದ ಮೇಲೆ ಬರುವ ಹೆಂಡತಿಯ ಮಾತು ಕೇಳಿ ಅವರನ್ನು ಕೊನೆಗೆ ಅನಾಥಾಶ್ರಮಕ್ಕೆ ಅಟ್ಟುವುದನ್ನು ಗಮನಿಸಿದ್ದೆ. ಇನ್ನು ಹೆಣ್ಮಕ್ಕಳು ಇಡೀ ಜೀವನವನ್ನು ತೇಯ್ದು ಅವರ ಬದುಕಿಗೆ, ಭವಿಷ್ಯಕ್ಕೆ ಚಿನ್ನ ಬಣ್ಣ ದುಡ್ಡು ಅಂತ ಕಟ್ಟಿಟ್ಟು ಉದ್ಯೋಗಕ್ಕಾಗಿ ಶೈಕ್ಷಣಿಕ ಎಲ್ಲ ವ್ಯವಸ್ಥೆಗಳನ್ನು ಒದಗಿಸಿ ಕೊನೆಗೊಂದಿನ ಈ ರೀತಿಯ ಲವ್ ಜೆಹಾದ್ನಲ್ಲಿ ಬಿದ್ದು ಹೆತ್ತವರನ್ನು ಮರೆತು, ಮಗಳೇ ವಾಪಸ್ ಬಾ, ಮಗಳೇ ನಿನ್ನನ್ನು ಬಿಟ್ಟು ಬದುಕಲಿಕ್ಕಾಗೋದಿಲ್ಲ, ಮಗಳೇ ನಾವು ಸೋತು ಹೋಗ್ತಾ ಇದ್ದೇವೆ, ಸತ್ತು ಹೋಗ್ತಾ ಇದ್ದೇವೆ ಅಂತ ಗೋಗರೆದರೂ ಕೂಡ ಎಂದೋ ಪ್ರೀತಿಯನ್ನು ತೋರಿಸುವ, ಎಂದೋ ಸ್ವರ್ಗದ ಸುಖವನ್ನು ನಿನಗೆ ಕೊಡ್ತೇನೆ ಅಂತ ಭರವಸೆಯನ್ನು ಕೊಡುವ ಆಗಂತುಕ ಹುಡುಗ ಅಪ್ಪ ಅಮ್ಮನ ಪ್ರೀತಿ ಮತ್ತು ಕರುಳ ಬಳ್ಳಿಗಳಿಗಿಂತ ಹೆಚ್ಚು ಆತುಕೊಳ್ತಾನೆ, ಸುತ್ತಕೊಳ್ತಾನೆ ಅಂತಾದರೆ ಈ ಪ್ರೀತಿಯ ಮೋಹ ಮತ್ತು ಅದರ ಕಣ್ಕಟ್ಟುವಿಕೆ, ಅಂಧತ್ವ ಯಾವ ಮಟ್ಟದಲ್ಲಿ ಇರಬಹುದು? ಇದು ನಮ್ಮ ಪ್ರಶ್ನೆ. ಎಷ್ಟು ದಿನ ಅಂತ ನಾವು SDPI, ಎಷ್ಟು ದಿನ ಅಂತ ಈ ಮುಸ್ಲಿಂ ಯುವಕರ ಸಂಘಟಿತವಾದಂಥ ಒಂದು ಲವ್ ಜೆಹಾದಿನ ಪ್ರಯತ್ನಕ್ಕೆ ನಾವು ಉಗಿತಾ ಸಾಗೋಣ, ಬೈತಾ ಸಾಗೋಣ, ಪ್ರಶ್ನಿಸ್ತಾ ಸಾಗೋಣ? ಹೇಳಿ. ನಮ್ಮ ಬುಡ ಸರಿ ಇದ್ದರೆ, ನಮ್ಮ ಹೆಣ್ಮಕ್ಕಳು ಸಾಂಸ್ಕೃತಿಕವಾಗಿ ಗಟ್ಟಿಯಾಗಿ ನಿಂತಿದ್ರೆ, ಎಂದೋ ಎಲ್ಲೋ ಒಂದು ಪ್ರೀತಿಯ ನೆರಳಲ್ಲಿ ಒಂದು ಸುಖದ, ಸೌಭಾಗ್ಯದ, ಸಂಭ್ರಮದ
ಭವಿಷ್ಯವನ್ನ ನಿನಗೆ ಕಟ್ಕೊಡ್ತೇನೆ ಅನ್ನುವಂಥ ಒಬ್ಬ ಆಗಂತುಕನನ್ನ 100% ನಂಬಿ ತಮ್ಮ ಬದುಕು ಭವಿಷ್ಯವನ್ನ ಸಂಪೂರ್ಣವಾಗಿ ಕಳೆದುಕೊಳ್ಳುವಂಥ ಈ ಮಂದಮತಿಯ ಮೂಢ ವಿಚಲಿತ ಹೆಣ್ಮಕ್ಕಳಿಗೆ ನಾವು ಏನು ಹೇಳಬೇಕು? ಒಂದು ಕಡೆ ಬಹುಸಂಖ್ಯಾಕ ಹಿಂದೂಗಳ ಮೇಲೆ ಇನ್ನಿಲ್ಲದ ದಾಳಿ ನಡೀತಾ ಇದೆ, ರಾಜಕೀಯ ಕಾರಣಕ್ಕಾಗಿ, ವೋಟ್ ಬ್ಯಾಂಕಿನ ಕಾರಣಕ್ಕಾಗಿ. ನಮ್ಮ ಉಸಿರು ಬಸಿರು ಬದುಕು ರೈತನ ಬೆನ್ನೆಲುಬು ಅಂತ ಭಾವಿಸಿದ ಗೋವುಗಳ ದೇಸಿ ಹಸುಗಳ ಮೇಲೆ ನಿರಂತರ ದಾಳಿ ನಡೀತಾ ಇದೆ. ಅದನ್ನು ತಡೆಗಟ್ಟಲಿಕ್ಕೆ ಹೋದರೆ ತಡೆಗಟ್ಟಿದವರ ಮೇಲೇನೆ ಕೇಸ್ ಹಾಕಿ ಅವರ ಬದುಕನ್ನು ಬರ್ಬಾದ್ ಮಾಡಲಾಗ್ತಾ ಇದೆ. ಇನ್ನೊಂದು ಕಡೆ ಈ ನುಸುಳುಕೋರ ಬಾಂಗ್ಲಾದೇಶಿಕರ ಹಾವಳಿ, ಮತ್ತೊಂದು ಕಡೆ ವಕ್ಫ್ ಬೋರ್ಡಿನ ಕಾಯ್ದೆ, ವೋಟ್ ಬ್ಯಾಂಕಿನ ರಾಜಕಾರಣದಲ್ಲಂತೂ ಅವರಿಗೆ ಕೊಡುವಂಥ ಸವಲತ್ತು ಹಿಂದೂಗಳಿಗೆ ಅದು ದಕ್ತಾ ಇಲ್ಲ. 0% ಬಡ್ಡಿ, ವಾಪಸಾತಿ ಇಲ್ಲ, ಅವರ ರಿಕ್ಷಾ ಇರಬಹುದು, ಇನ್ನೊಂದಿರಬಹುದು, ಏನು ಬೇಕಾದರೂ ತೆಗೆದುಕೊಳ್ಬಹುದು. ಅದು ಅಲ್ಪಸಂಖ್ಯಾತರಿಗೆ ಮಾತ್ರ. ಅದೇ ಹಿಂದೂ ಹುಡುಗರಿಗೆ ಹೋದರೆ ಅವರಿಗೆ 6-7% ಬಡ್ಡಿಯಲ್ಲಿ ಎಲ್ಲರಿಗೂ ಸಿಗುವಂಥ ಲೋನಲ್ಲೇ ಅವರು ರಿಕ್ಷಾವನ್ನು ತೆಗೆದುಕೋಬೇಕು. ಸಮಾಜ ಹಾಗಾದರೆ ಯಾವ ಕಡೆ ಸಾಗ್ತಾ ಇದೆ? ನಮ್ಮ ಈ ಲವ್ ಜೆಹಾದಿನಲ್ಲಿ ಸಿಕ್ಕಿ ನರಳುತ್ತಾ ಇರುವಂಥ ಹುಡುಗಿಯರು ಅಲ್ಲಿ ಹೋಗಿ ಅನುಭವಿಸಿ ಈಚೆ ಬಂದು ತಮ್ಮ ಅನುಭವವನ್ನ ಸಂಪೂರ್ಣವಾಗಿ ಕರಳು ಕತ್ತರಿಸುವ ರೀತಿಯಲ್ಲಿ ಅರಹಿಕೊಂಡ್ರು, ಹೇಳಿಕೊಂಡ್ರು. ಅದು ಕಾನೂನಾತ್ಮಕವಾಗಿ ಎಲ್ಲಿಯೂ ದಾಖಲಾಗೋದಿಲ್ಲ. ಮೋಸ ಮಾಡಿದವರಿಗೆ ಜೈಲಾಗೋದಿಲ್ಲ, ವಂಚನೆ ಮಾಡಿದವರಿಗೆ ಶಿಕ್ಷೆ ಆಗೋದಿಲ್ಲ. ಏನಾದರೂ ಶಿಕ್ಷೆ ಅದು ಭೌತಿಕವಾಗಿ, ಮಾನಸಿಕವಾಗಿ, ಧಾರ್ಮಿಕವಾಗಿ, ಸಾಂಸ್ಕೃತಿಕವಾಗಿ, ಸಾಮಾಜಿಕವಾಗಿ ಆಗುವುದಿದ್ರೆ ಆ ನರಕವನ್ನು ಅನುಭವಿಸಿ ಬಂದಂಥ ಹೆಣ್ಮಗಳಿಗೆ ಮತ್ತು ಹೆತ್ತವರಿಗೆ. ಇಂಥ ವಿಷಮ ಸ್ಥಿತಿಯಲ್ಲಿ ನಾವು ಬದುಕ್ತಾ ಇದ್ದೇವೆ. ಇಲ್ಲಿ ಮನೆ ಹೊತ್ತಿ ಊರಿದರೆ ನಿಲ್ಲಬಹುದು, ನೆಲ ಹೊತ್ತಿ ಊರಿದರೆ ನಿಲ್ಲಬಹುದೇ ಅನ್ನುವ ಮಾತಿಗೆ ಆಹಾರವಾಗಿ ನಾವು ಬದುಕ್ತಾ ಇದ್ದೇವೇನೋ ಅಂತ ಅನಿಸ್ತಾ ಇದೆ. ನಾನು ಈ ಲವ್ ಜೆಹಾದಿನ ಪ್ರಕರಣದಲ್ಲಿ SDPIಯನ್ನು ದೂರ್ತಾ ಇಲ್ಲ, ಮುಸ್ಲಿಂ ಸಮುದಾಯದ ವ್ಯವಸ್ಥಿತವಾದಂಥ ಲವ್ ಜೆಹಾದಿನ ರ್ಯಾಕೆಟಿಗೆ ನಾನು ದೂರ್ತಾ ಇಲ್ಲ. ದೂರಿ ನಮಗೆ ಸಾಕಾಗಿದೆ. ಒಂದು ಹೊಲಸಿದೆ, ಒಂದು ಭಯಾನಕವಾದ ನೆಲೆ ಇದೆ. ಅಲ್ಲಿ ಹೋದರೆ ನಾವು ಬದುಕನ್ನು ಕಳ್ಕೊಳ್ತೇವೆ, ನಮ್ಮ ಧರ್ಮವನ್ನು ಕಳ್ಕೊಳ್ತೇವೆ, ನಮ್ಮ ನೆಲೆಯನ್ನು ಕಳೆದುಕೊಳ್ತೇವೆ. ಇದು ಸನಾತನ ಧರ್ಮಕ್ಕೆ ಒಡ್ಡಿದ ಮಹಾ ಸವಾಲಿದು. ಇದು ವ್ಯವಸ್ಥಿತವಾದಂಥ ಷಡ್ಯಂತ್ರ. ಇದಕ್ಕೆ ಇಡೀ ಸಮಾಜದಿಂದ ಹಿಡಿದು, ಅಧಿಕಾರಿಗಳಿಂದ ಹಿಡಿದು, ಆಡಳಿತದಿಂದ ಹಿಡಿದು ರಾಜಕೀಯದವರೆಗೆ ಇದರ ಎಲ್ಲ ಲಿಂಕ್ಗಳು ಒಂದಕ್ಕೊಂದು ಬೆಸೆದುಕೊಂಡಿದ್ದಾವೆ. ಇದು ಒಂದು ದೊಡ್ಡ ಸುಳಿ. ಇದರಲ್ಲಿ ಸಿಲುಕಿಕೊಂಡ್ರೆ ವಾಪಸ್ ಬರ್ಲಿಕ್ಕೆ ಆಗೋದಿಲ್ಲ. ಇಷ್ಟೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಬರ್ತಾ ಇದೆ. ನಿಮಗೊಂದು ಸಣ್ಣ ವಿಡಿಯೋವನ್ನು ತೋರಿಸ್ತೇವೆ ಮುಂದೆ. ಒಂದು ಜಿಮ್ ಟ್ರೈನರಿನ ಮೊಬೈಲ್ನಲ್ಲಿ 50 ಹಿಂದೂ ಹುಡುಗಿಯರ ಫೋಟೋ ಇರ್ತದೆ. ಆಮೇಲೆ ಅದು UPಯ ಒಂದು ಮಿರ್ಜಾಪುರ ಅಂತ ಆ ಪ್ರದೇಶದಲ್ಲಿ ನಡೆದಂಥ ಘಟನೆ. ಅಲ್ಲಿ ಒಬ್ಬ ಪೊಲೀಸ್ ಕಾನ್ಸ್ಟೇಬಲ್ನಿಂದ ಹಿಡಿದು 4-5 ಜನ ಮುಸ್ಲಿಂ ಯುವಕರು ಈ ಲವ್ ಜೆಹಾದಿನ ಒಂದು ರ್ಯಾಕೆಟಿಗೆ ಹಿಂದೂ ಹುಡುಗಿಯರನ್ನ ಯಾವ ರೀತಿ ಸಿಲುಕಿಸ್ತಿದ್ರು ಅನ್ನೋದ್ರ ಬಗ್ಗೆ ಅಲ್ಲಿ ಇವತ್ತು ಕೇಸ್ ಆಗಿದೆ, ಅವರನ್ನು ಬಂಧನ ಆಗಿದೆ. ಅದರ ಬಗ್ಗೆ ವಿಡಿಯೋವನ್ನು ನೋಡಿದರೆ ನೀವು ಬೆಚ್ಚಿ ಬೀಳ್ತೀರಿ. ಆಫೀಸ್ಗಳಲ್ಲಿ ನಡೀತದೆ, ಹಾಸ್ಟೆಲ್ಗಳಲ್ಲಿ ನಡೀತದೆ. ವೈಶಾಲಿ PGಯಲ್ಲಿದ್ದವಳು. PGಗಳಲ್ಲಿ ವ್ಯವಸ್ಥಿತವಾಗಿ ಲವ್ ಜೆಹಾದನ್ನ ಮುಸ್ಲಿಂ ಹುಡುಗಿಯರ ಮೂಲಕ ಮಾಡಿಸ್ತಾ ಇದ್ದಾರೆ. ಹಾಸ್ಟೆಲ್ಗಳಲ್ಲಿ ನಡೀತಾ ಇದೆ, ಕಾಲೇಜುಗಳಲ್ಲಿ ನಡೀತಾ ಇದೆ. ಎಲ್ಲೆಂದ್ರೆ ಅಲ್ಲಿ ಅವರ ಜಾಲ. ನೇರವಾಗಿ ಅವರು ಮುಸ್ಲಿಂ ಹೆಸರಲ್ಲೂ ಬರ್ತಾರೆ, ಇಲ್ಲ ಹೆಸರು ಬದಲಾಯಿಸ್ಕೊಂಡು ಬರ್ತಾರೆ. ನಾನು ನಮ್ಮ ಹೆಣ್ಮಕ್ಳಿಗೆ ಹೇಳುವುದಿಷ್ಟೇ, ಮೈಯೆಲ್ಲ ಕಣ್ಣಾಗಿರಿ. ಶೈಕ್ಷಣಿಕ ಉದ್ದೇಶಕ್ಕೆ ಹೋದವರು ಶೈಕ್ಷಣಿಕ ಉದ್ದೇಶವನ್ನ ಮಾತ್ರ ಇಟ್ಟುಕೊಂಡು ಓದಿಕೊಂಡು ಹೊರಗೆ ಬನ್ನಿ. ಬದುಕು ವಿಶಾಲವಾಗಿದೆ. ಪ್ರೀತಿ ಅನ್ನೋದು ಬದುಕಿನ ಹೊರತೆ, ನೆಲೆ. ಆದರೆ ಪ್ರೀತಿ ಎಲ್ಲಿ ಹುಟ್ಟಬೇಕು, ಹುಟ್ಟಿದ ಪ್ರೀತಿ ನಿಜವಾದದ್ದೋ ಆರ್ಟಿಫಿಷಿಯಲ್ ಆದದ್ದೋ, ಅದು ಧಾರ್ಮಿಕವಾದಂಥ ಒಂದು ಷಡ್ಯಂತ್ರಕ್ಕೆ ನಾನು ಬಲಿಯಾಗುವ ಬಲಿಪೀಠವೋ, ಇವನ್ನೆಲ್ಲ ಅರ್ಥ ಮಾಡ್ಕೋಬೇಕಲ್ಲ. ಹೆತ್ತವರನ್ನ ವಿಶ್ವಾಸಕ್ಕೆ ಯಾಕೆ ತೆಗೆದುಕೊಳ್ಳೋದಿಲ್ಲ? ವೈಶಾಲಿ ಆಗಾಗ ಮನೆಗೆ ಬಂದಾಗ
ಹೆತ್ತವರು ಕೇಳಿದ್ದಾರೆ. ಅವರ ತಂದೆ ತಾಯಿ ಮಾತಾಡೋದನ್ನ, ಸಣ್ಣ ಪುಟ್ಟ ತುಣುಕುಗಳನ್ನು ನೀವು ಗಮನಿಸ್ಬೋದು. ಮಗ ಎಲ್ಲಾದ್ರೂ ಪ್ರೀತಿ ಗೀತಿ ಲವ್ ಗಿವು ಆಗಿದೆಯೇ, ಏನ್ ಕತೆ, ಮದುವೆಗೆ ಯೋಚನೆ ಮಾಡಬಹುದೇ ಅಂತ ಕೇಳಿದಾಗ, ಆಯ್ತು ನೀವು ನೋಡಿದವನನ್ನೇ ಮದುವೆ ಆಗ್ತೇನೆ, ನನಗೆ ಲವ್ ಗಿವು ಏನು ಇಲ್ಲ ಅಂತ ಹೇಳಿದಂಥವಳು ಜನವರಿ 31ರಂದು ರಿಜಿಸ್ಟರ್ ಆದದ್ದು, ಫೆಬ್ರವರಿ 9ರಂದು PGಯಿಂದ ಹೊರಟೋದದ್ದು ದಾಖಲಾಗಿದೆ. ತಂದೆ ತಾಯಿಯ ದುರಂತ ಏನು ಅಂತಂದ್ರೆ, ಮಗಳು ರಿಜಿಸ್ಟರ್ ಆಗಿದ್ದಾಳೆ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಆ ರಿಜಿಸ್ಟರ್ ಆದಂತ ದಾಖಲೆ ಪತ್ರ ಪ್ರಕಟವಾದಾಗಲೇ ಗೊತ್ತು. ಹೊಟ್ಟೆಪಾಡಿಗಾಗಿ ಕತಾರ್ನಲ್ಲಿ ಕೆಲಸ ಮಾಡ್ತಾ ಇದ್ದಂಥ ಅಪ್ಪ ವಿಶ್ವನಾಥ ಈ ಪೋಸ್ಟ್ ಅನ್ನ ನೋಡಿ ಅವರು ಊರಿಗೆ ಬರ್ತಾರೆ. ತಂದೆ ತಾಯಿ ವಯನಾಡಿನಲ್ಲಿ ಎಲ್ಲೋ ತಲೆಮರೆಸ್ಕೊಂಡಿದ್ದಾರೆ ಈ ಮೊಹಮ್ಮದ್ ಬಿಜ್ಲಾಜ್ ಅಂತ ಗೊತ್ತಾಗಿ ಅಲ್ಲಿಗೆ ಹೋದ್ರೆ ಪೊಲೀಸರು ಕೂಡ ಅವರಿಗೆ ಶಾಮೀಲು. ನಾನು ವಾಪಸ್ ಮನೆಗೆ ಬರ್ತೇನೆ ಅಂತ ಬರಕೊಟ್ಟ ಪತ್ರವನ್ನೇ ವಾಪಸ್ ತಕೊಂಡು ಮತ್ತೆ ಅವಳೊಟ್ಟಿಗೆ ಮಾತಾಡಿ ಅದನ್ನ ತಿದ್ದಿ ಆ ಹುಡುಗನ ಮನೆಯವರೊಟ್ಟಿಗೆ ಅವಳನ್ನು ಕಳಿಸಿಕೊಟ್ಟಂಥದ್ದು ವಯನಾಡ್ ಪೊಲೀಸರ ಒಂದು ಕರ್ತವ್ಯ ಪ್ರಜ್ಞೆಗೋ ಅಥವಾ ಲವ್ ಜೆಹಾದಿಗೆ ಅವರು ಸಪೋರ್ಟ್ ಆಗಿ ನಿಲ್ತಾ ಇದ್ದಾರೋ, ಈ ಎಲ್ಲ ಸಂಶಯಗಳನ್ನ ಹುಟ್ಟು ಹಾಕಿದೆ. ಕಾನೂನು ಏನನ್ನ ಮಾಡಬಹುದು? ಕೊನೆಗೂ ಮನುಷ್ಯರಿಗೆ ತನ್ನ ಕಣ್ಣನ್ನೇ ತಾನೇ ಕಟ್ಟಿಕೊಂಡು ಅಂಧನಾಗಿ ತನ್ನ ಭವಿಷ್ಯದ ನರಕದ ಹೊಂಡವನ್ನ ನಾನೇ ನನ್ನ ಕೈಯಾರೆ ಅದನ್ನ ಬಗೆದು ತೆರೆದು ಅಲ್ಲಿ ನಾನು ಬೀಳ್ತೇನೆ ಅಂತ ಹೊರಟ್ರೆ ಯಾರು ತಾನೇ ತಪ್ಪಿಸ್ಲಿಕ್ಕೆ ಸಾಧ್ಯ ಹೇಳಿ? ಈ ಬ್ರಾಹ್ಮಣ ಹುಡುಗಿಯ ಕತೆ ಬೆಂಗಳೂರಿನದ್ದು. ಈಗ ಪ್ರೆಗ್ನೆಂಟ್ ಆಗಿದ್ದಾಳೆ, ಅವನ್ ನಾಪತ್ತೆ. ಒಂದು ನಮ್ಮ ಹುಡುಗಿಯರನ್ನ ಏನಕ್ಕೇನ ಅವರು ನಿಖಾ ಮಾಡ್ಕೊಳ್ಳಿಕ್ಕೆ ಮುಂದಾಗ್ತಾರೆ. ಈಗಂತೂ ರಿಜಿಸ್ಟ್ರಿ ಆಗ್ಬಿಡ್ತಾರೆ. ಯಾಕೆಂತಂದ್ರೆ ಮತ್ತೆ ವಾಪಸ್ ಸಾಧ್ಯ ಆಗಬಾರ್ದು ಅನ್ನೋ ಕಾರಣಕ್ಕಾಗಿ ಕೊನೆಗೆ ಅವನ 2ನೇ ಹೆಂಡತಿಯೋ 3ನೇ ಹೆಂಡತಿಯೋ ಅವನ ಊಳಿಗದ ಆಳಾಗಿ ಅಲ್ಲಿ ಬರುವವರಿಗೆಲ್ಲ ಹಾಸಿಗೆಯನ್ನು ಹಾಸ್ತಾ ಬದುಕಬೇಕಾದಂಥ ದುರಂತ ಇದೆ ಅನ್ನೋದು ಅಲ್ಲಿ ಹೋಗು ಬಂದವರ ಅನುಭವ. ಏನ್ ಮಾಡೋಣ ಇದಕ್ಕೆ? ನಮ್ಮ ಅರಿವು, ನಮ್ಮ ಪ್ರಜ್ಞೆ, ನಮ್ಮ ಸೇಫ್ಟಿ ನಾವು ನೋಡ್ಕೋಬೇಕೋ ಅಥವಾ ಸಮಾಜ ನೋಡ್ಕೋಬೇಕು? ಈ ಘಟನೆ ಆದಾಗೆಲ್ಲ ನಾವು ಅವರನ್ನ ದೂರ್ತೇವೆ, ಬೈತೇವೆ, ಎಲ್ಲವನ್ನೂ ಮಾಡ್ತೇವೆ. ಹೌದು, ನಾನು ಹೇಳೋದು ನಾವೇ ಸುರಕ್ಷಿತವಾಗಿ ನಮ್ಮ ಬದುಕನ್ನ ಕಟ್ಟಿಕೊಳ್ಳದೆ ಇದ್ರೆ ಯಾರೋ ಒಬ್ಬ ಗನಂದಾರಿ ಮನುಷ್ಯ ಬರ್ತಾನೆ, ಕಣ್ಣೆದುರು ಒಂದು ಸುಂದರವಾದ ಬದುಕಿನ ವಿಸ್ಮಯವನ್ನ ಸೃಷ್ಟಿ ಮಾಡ್ತಾನೆ, 1-2 ದಿನ ಊಟಕ್ಕೆ ಕರ್ಕೊಂಡು ಹೋಗ್ತಾನೆ, ಸಿನಿಮಾ ತೋರಿಸ್ತಾನೆ, ಏನೋ ಸುಂದರವಾಗಿ ಎದುರುಗಡೆ ಆಕೃತಿಗೊಳ್ತಾನೆ. ಬದುಕು ಅಂದ್ರೆ ಹಾಗಾದ್ರೆ ಭಾವನೆಗಳು, ಭಾವನಾತ್ಮಕವಾದ ಜಗತ್ತು ಎಲ್ಲವೂ ಸತ್ಯ. ಆದರೆ ಭಾವನಾತ್ಮಕವಾದಂಥ ಆ ನೆಲೆಗಳಿಗೆ ಮಾತ್ರ ಬಲಿ ಬಿದ್ದು ಬದುಕನ್ನ ಕೊಂದುಕೊಳ್ಳುವಂಥ ಸ್ಥಿತಿಗೆ ಬಂದರೆ ಆ ಬದುಕು ಬೇಕೇ? ಆ ಬದುಕಿನ ಬಗ್ಗೆ ಎಚ್ಚರ ವಹಿಸೋದು ಬೇಡವೇ? ಲವ್ ಮಾಡುವಾಗ ಹಿಂದೆ ಮುಂದೆ ನೋಡೋದು ಬೇಡವೇ? ಅವನು ಯಾರು ದೊಣ್ಣೆ ನಾಯಕ ಅನ್ನುವಂಥ ಯೋಚನೆಯನ್ನು ಮಾಡಬಾರ್ದೆ? ಅವನ ಉದ್ದೇಶ ಏನು ಅನ್ನೋದನ್ನು ಅರ್ಥ ಮಾಡ್ಕೋಬಾರ್ದೆ? ಶೈಕ್ಷಣಿಕವಾಗಿ ಮುಂದುವರೆದವರೇ BSc ಕ್ರಿಮಿನಾಲಜಿ ಇಂಥ ಕ್ರಿಮಿನಲ್ ಮೈಂಡ್ಗಳನ್ನು ಅರ್ಥ ಮಾಡ್ಕೊಳ್ಳದೆ ಇದ್ರೆ ಈ BSc ಕ್ರಿಮಿನಾಲಜಿ ಯಾವ ಕರ್ಮಕ್ಕೆ ಓದಬೇಕು? ಅತಿ ಹೆಚ್ಚು ಬ್ರಾಹ್ಮಣ ಹುಡುಗಿಯರು ಬಲಿಯಾಗ್ತಾ ಇದ್ದಾರೆ, ಮೇಲ್ವರ್ಗದವರೇ ಬಲಿಯಾಗ್ತಾ ಇದ್ದಾರೆ, ಶಿಕ್ಷಣವಂತರು ಬಲಿಯಾಗ್ತಾ ಇದ್ದಾರೆ. ನಮ್ಮ ಶಿಕ್ಷಣ ಏನನ್ನ ಕಲಿಸ್ತಾ ಇದೆ? ಹಾಗಾದ್ರೆ ನಮ್ಮ ಹುಡುಗಿಯರು ಹೊಸ ವರ್ಷದ ಡಿಸೆಂಬರ್ 31 ನೈಟು ಕುಡ್ಕೊಂಡು ಓಲಾಡುವುದರಲ್ಲಿ ಬ್ಯುಸಿ ಆಗಿದ್ದಷ್ಟು ಅವರು ಬದುಕನ್ನ ಕಟ್ಟುವುದರಲ್ಲಿ ಅವರು ವ್ಯವಧಾನದಿಂದ ವರ್ತಿಸ್ತಾ ಇಲ್ವಲ್ಲ, ಇದು ದುರಂತ. ಹೆತ್ತವರು ನಮ್ಮ ಮಕ್ಕಳ ಮೊಬೈಲ್ಗಳ ಮೇಲೆ, ಅವರ ಚಲನವಲನಗಳ ಮೇಲೆ, ಅವರ ಒಟ್ಟು ಹಾವಭಾವಗಳ ಮೇಲೆ, ಅವರ ಪರ್ಸನಲ್ ಆದಂಥ ಒಂದು ನಡಾವಳಿಗಳು, ಆ ಲೋಕವೋ ಆ ರೂಮೋ ಅದರ ಮೇಲೆ ಒಂದು ನಿಗಾವನ್ನು ಇಡದೇ ಇದ್ದರೆ ಆಗುವಂಥ ಸಮಸ್ಯೆ ಇದು. ಕೊನೆಗೂ ಒಂದು ಮಾತು ಹೇಳ, ಹೆತ್ತವರು ಎಷ್ಟನ್ನಂತ ಮಾಡ್ತಾರೆ? ಮಕ್ಕಳನ್ನ ಸಾಕುವುದಕ್ಕಾಗಿ ತಮ್ಮನ್ನ ತೆಗೆದುಕೊಳ್ಳುವಂಥ ದಿನಚರಿಗೆ ಅವರು ಒಳಗಾಗಬೇಕೋ ಅಥವಾ ದಿನಪೂರ್ತಿ ಇವರ ಮೇಲೆ ಕಣ್ಣಿಟ್ಟು ಬೇಹುಗಾರಿಕೆ ಮಾಡಬೇಕು ಹೇಳಿ? ಹೆಣ್ಮಕ್ಕಳಿಗೆ ಇಂಥ ಘಟನೆಗಳು ಸೋಷಿಯಲ್ ಮೀಡಿಯಾದಲ್ಲಿ ದುರಂತದ ಕಥನವಾಗಿ ಬಂದಾಗ ಅದನ್ನು ನೋಡಿದರೆ
ಆ ಹುಡುಗಿಗಾದ ಕತೆ ಬೇರೆ, ನನ್ನ ಬದುಕು ಸುರಕ್ಷಿತ. ಈಗ ನಾವು ಭಾವಿಸ್ತೇವಲ್ಲ, ಪಕ್ಕದ ಮನೆಯಲ್ಲಿ ಸಾವಾಗ್ತದೆ, ನಮ್ಮ ಮನೆಯಲ್ಲಿ ಸಾವಾಗುವುದಿಲ್ಲ, ನಾನು ಚಿರಂಜೀವಿ. ಇದೇ ಅಲ್ವೇ ಬದುಕಿನ ತತ್ವ? ಇದೇ ಅಲ್ವೇ ನಾಳೆ ನಮ್ಮ ಬದುಕು ಸುರಕ್ಷಿತ ಅನ್ನೋದಕ್ಕೆ ಇರುವ ಸೂತ್ರ? ಹಾಗೇನೆ ನಾವು ಎಲ್ಲವನ್ನೂ ಭಾವಿಸ್ತೇವೆ. ಈ ಘಟನೆಯಲ್ಲಿ ಲವ್ ಜೆಹಾದಿನ ಪ್ರಶ್ನೆ ಬಂದಾಗ ನಾನು ಹಿಂದೂ ಹುಡುಗಿಯರ ಮನಸ್ಥಿತಿಯ ಬಗ್ಗೆ ವ್ಯಾಕುಲನಾಗಿದ್ದೇನೆ ಹೊರತು ಈ ಲವ್ ಜೆಹಾದ್ ಬಗ್ಗೆ ಅಲ್ಲ. ಲವ್ ಜೆಹಾದಿನ ಪಿಡುಗನ್ನ ನಾವು ಎಲ್ಲರೂ ಸಾಂಘಿಕವಾಗಿ, ಸಾಮೂಹಿಕವಾಗಿ, ಹಿಂದೂ ಸಂಘಟನೆಗಳು, ಸನಾತನಿಗಳು, ನಮ್ಮ ಮಠಮಾನ್ಯಗಳು, ಧರ್ಮ ಬೀರುಗಳು, ಇವರೆಲ್ಲರೂ ಒಗ್ಗಟ್ಟಾಗಿ ಇದನ್ನು ಎದುರಿಸಬೇಕು. ಅದರ ಜೊತೆಗೆ ನಮ್ಮ ಹೆಣ್ಣುಮಕ್ಕಳಿಗೆ ಒಂದು ಮನೋಭೂಮಿಕೆಯನ್ನು ಸಿದ್ಧಗೊಳಿಸಬೇಕು. ನಮ್ಮ ಹೆತ್ತವರು ನಮ್ಮ ಹೆಣ್ಣುಮಕ್ಕಳಿಗೆ ಮೊದಲಿಂದಲೂ ಇದರ ಬಗ್ಗೆ ಒಂದು ಜಾಗೃತವಾದಂಥ ಮನೋಭಾವವನ್ನು, ವ್ಯಕ್ತಿತ್ವವನ್ನು ನಿರ್ಮಾಣ ಮಾಡಬೇಕಾದ ಅಗತ್ಯ ಇದೆ. ಹಾಗಾಗಿ RSS ನಂಥ ಸಂಘಟನೆಗೋ ನಮ್ಮ ಧಾರ್ಮಿಕವಾದಂಥ ನಡಾವಳಿಗಳಿಗೋ ಅವರ ಮನಸ್ಸಿನ ಒಳಗೆ ಹೊಕ್ಕು ಆ ಮನೋಬಲವನ್ನು ಕಟ್ಟುವ ಕೆಲಸವನ್ನು ನಾವು ಮಾಡಬೇಕಾಗಿದೆ. ಬೇರೆ ಬೇರೆ ಕಡೆ ನಮ್ಮ ಹೆಣ್ಮಕ್ಕಳನ್ನು ನಾವು ಶೈಕ್ಷಣಿಕವಾಗಿ ಅವರನ್ನು ಹುರಿಗೊಳಿಸಲಿಕ್ಕೆ ಕಳಿಸ್ತೇವೆ, ಅನಿವಾರ್ಯ. ಈಗ PG ಮತ್ತು ಹಾಸ್ಟೆಲ್ನಲ್ಲಿ ಮಕ್ಕಳನ್ನ ಇಡುವುದಿಲ್ಲ ಅಂತ ಶಪಥ ಮಾಡಿ ಮನೆಯಲ್ಲೇ ಇಟ್ಕೊಳ್ಳಿಕ್ಕಾಗತ್ತಾ? ಕಷ್ಟ. ಅನಿವಾರ್ಯವಾಗಿ ಕಳಿಸ್ಬೇಕಾಗತ್ತೆ. ಆದರೆ ಹೋದಂಥ ಹೆಣ್ಮಕ್ಕಳು ತಮ್ಮ ಜಗತ್ತನ್ನು ತಾವು ಕಟ್ಕೊಳ್ಬೇಕು, ತಮ್ಮ ಬಲಾಢ್ಯತೆಯ ಮೂಲಕ ನಮ್ಮ ಬದುಕನ್ನು ಉಳಿಸ್ಕೋಬೇಕು, ನಮ್ಮ ಮನೋಭಾವದ ಮೂಲಕ ಬರುವ ಎಲ್ಲ ಸವಾಲುಗಳನ್ನು ಎದುರಿಸಬೇಕು ಅನ್ನುವಂಥ ಒಂದು ಸ್ಥಿತಪ್ರಜ್ಞೆಯನ್ನ ಎಲ್ಲಿಯವರೆಗೆ ಮೈಗೂಡಿಸ್ಕೊಳ್ಳೋದಿಲ್ವೋ ಅಲ್ಲಿಯವರೆಗೆ ಕಂಡವರು ನಿಮ್ಮ ಮನೋದೌರ್ಬಲ್ಯವನ್ನ ಉಪಯೋಗಿಸ್ಕೊಂಡು ನಿಮ್ಮ ಬದುಕನ್ನ ಬರ್ಬಾದ್ ಮಾಡ್ತಾರೆ. ನೆನಪಿಡಿ, ಈ ಲವ್ ಜೆಹಾದಿನ ಇಡೀ ರ್ಯಾಕೆಟ್ಗೆ ನೀವು ಒಳಗಾಗ್ತೀರಿ ಅಂತಾದ್ರೆ ನಿಮ್ಮ ಮನೋದೌರ್ಬಲ್ಯವೇ ಅದಕ್ಕೆ ಕಾರಣ. ಶಿಕ್ಷಣವನ್ನ ಪಡೆಯಲಿಕ್ಕೆ ಹೋದವರಿಗೆ ಬೀದಿ ಸುತ್ತುವುದು ಯಾಕೆ? ಪ್ರೀತಿ ಪ್ರೇಮದ ಈ ಆವರಣಕ್ಕೆ ಒಳಗಾಗಬೇಕಾದಂಥ ಅನಿವಾರ್ಯತೆ ಏನು? ನಿಮ್ಮ ಉದ್ದೇಶವನ್ನ ಈಡೇರಿಸಿಕೊಂಡು ಮುಂದೊಂದಿನ ನಾನು ಮದುವೆ ಆಗಬೇಕು ಅಥವಾ ಪ್ರೀತಿ ಮಾಡ್ತೇನೋ, ಇನ್ನೊಂದೋ ಮಗದೊಂದೋ, ಆ ಬಗ್ಗೆ ಯೋಚನೆ ಮಾಡುವುದಲ್ಲ. ಆಯ್ತು, ಉದ್ಯೋಗದಲ್ಲೇ ಇರ್ತೀರಿ, ಮದುವೆಗೇನೆ ಯೋಚನೆ ಮಾಡ್ತಾ ಇರ್ತೀರಿ, ಆ ಸಂದರ್ಭದಲ್ಲೇ ಇಂಥ ಬಡ್ಡಿ ಮಕ್ಕಳು ಬಂದು ಇಲ್ಲಿ ಮಾಡಬಾರ್ದನ್ನ ಮಾಡ್ತಾರೆ. ಯಾಕಂದ್ರೆ ನಿಮ್ಮ ಮನೋಭೂಮಿಕೆ ಮೃದುವಾಗಿರುತ್ತಲ್ಲ, ಹಸನಾಗಿರುತ್ತಲ್ಲ, ಅಲ್ಲಿ ಉತ್ತು ಬಿತ್ತಿ ಒಂದು ಗಿಡ ನೆಟ್ಬಿಡೋಣ ಅಂತ ಬರ್ತಾರೆ. ಸ್ವಲ್ಪ ವ್ಯವಧಾನದಿಂದ ನೋಡಿ, ಹಿರಿಯರೊಟ್ಟಿಗೆ ಸಂವಾದ ಮಾಡಿ, ತಿಳುವಳಿಕೆ ಇದ್ದವರೊಟ್ಟಿಗೆ ಹೇಳ್ಕೊಳ್ಳಿ. ಇಂಥ ಹುಡುಗ ನನ್ನನ್ನು ಪ್ರೀತಿಸ್ತಾ ಇದ್ದಾನೆ, ಬೆನ್ನು ಬಿದ್ದಿದ್ದಾನೆ, ಅವನು ಏನು ಅಂತ ನನಗೆ ಅರ್ಥ ಆಗ್ತಾ ಇಲ್ಲ, ಅದ್ರ ಬಗ್ಗೆ ನನಗೆ ಸ್ವಲ್ಪ ಸಹಕಾರ ಮಾಡಿ ಅಂತ ಹೇಳಿ. ಯಾಕೆ ಮನಸ್ಸಿನೊಳಗೆ ಮಂಡಿಗೆ ತಿಂತೀರಿ? ಯಾಕೆ ಮನಸ್ಸಿನ ಒಳಗಡೆ ಎಲ್ಲವನ್ನ ಇಟ್ಟುಕೊಂಡು ನಿಮ್ಮ ಬದುಕಿನ ನಿರ್ಧಾರವನ್ನ ನೀವೇ ತೆಗೆದುಕೊಂಡು ಕೊನೆಗೆ ಹಗಲು ಕಂಡ ಬಾವಿಯನ್ನ ರಾತ್ರಿಗೋ, ರಾತ್ರಿ ಕಂಡ ಬಾವಿಯನ್ನ ಹಗಲಿಗೋ ಬೀಳುವಂತ ಕೆಲಸವನ್ನ ಯಾಕೆ ಮಾಡ್ತೀರಿ? ದಯವಿಟ್ಟು ಯೋಚನೆ ಮಾಡಿ ಹಿಂದೂ ಹೆಣ್ಮಕ್ಕಳೇ. ಹೆತ್ತವರು ನಿಮಗಾಗಿ ಎಷ್ಟು ಕಷ್ಟಪಟ್ಟಿರ್ತಾರೆ, ಎಷ್ಟು ನೊಂದಿರ್ತಾರೆ, ಎಷ್ಟು ಜೀವವನ್ನು ತೇದಿರ್ತಾರೆ. ಅವರ ಸುಖ ಸಂಭ್ರಮ ಎಲ್ಲವನ್ನ ಬೆಂಕಿ ಹಾಕಿಕೊಂಡು ಆ ಅಗ್ನಿ ದಿವ್ಯದಲ್ಲಿ ನಿಮ್ಮ ಸುಖಕ್ಕಾಗಿ ಅವರು ಎಷ್ಟು ಕ್ಷಣವನ್ನು ಬದುಕ್ತಾರೆ. 22 ವರ್ಷ ನಿಮ್ಮನ್ನು ಸಾಕಿ 22 ದಿನದ ಹಿಂದೆ ಕಂಡಂತ ಯಾವುದೋ ಬೇಕೂಫನನ್ನ ಆ ಪ್ರೀತಿಯ ಹೆಸರಿನಲ್ಲಿ ಅವನೇ ಇಂದ್ರ, ಅವನೇ ಚಂದ್ರ, ಅವನೇ ಸರ್ವಸ್ವ ಅಂತ ಬೆನ್ನಿಂದೆ ಹೋಗ್ತಿರಲ್ಲ. ಹೆತ್ತವರಿಗೆ ಮಾಯಿಗೆ ಮಣ್ಣು ಹಾಕಿ, ಇದು ನಿಮ್ಮ ಮನೋಧರ್ಮನ? ಇದು ಬದುಕ? ಇದು ನೀವು ಕೊಡುವ ಹೆತ್ತವರಿಗೆ ಬೆಲೆನ? ಕರುಳ ಬಳ್ಳಿ ಅಂದರೆ ಇದೇನಾ? ಇಷ್ಟೇನಾ ಜೀವನ ಅಂದರೆ? ಯೋಚನೆ ಮಾಡಿ. ಕೊನೆಯದಾಗಿ ನಿಮಗಾಗಲೇ ಹೇಳಿದೆ, ಈ ಜಿಮ್ ಟ್ರೈನರ್ ಮತ್ತು ಜಿಮ್ಮಿನ ಹೆಸರಿನಲ್ಲಿ, ಪ್ರೀತಿ ಪ್ರೇಮ ಪ್ರಣಯದ ಹೆಸರಿನಲ್ಲಿ ಲವ್ ಜೆಹಾದ್ ಯಾವ ರೀತಿ ವ್ಯವಸ್ಥಿತವಾಗಿ ನಡೆಯುತ್ತದೆ ಅನ್ನೋದಕ್ಕೆ UPಯಲ್ಲಿ ನಡೆದಂಥ ಒಂದು ಘಟನೆ, ಅದಕ್ಕೆ ಸಂಬಂಧಪಟ್ಟಂಥ ಒಂದು ವಿಡಿಯೋ, ಅದನ್ನು ನೋಡಿ ಇವತ್ತಿನ ಕಲುಷಿತ ವಾತಾವರಣದಲ್ಲಿ ನಮ್ಮ ಹೆಣ್ಣುಮಕ್ಕಳು ಹೇಗೆ ನಮ್ಮ ಬದುಕನ್ನು ಉಳಿಸ್ಕೋಬೇಕು, ಭಾವವನ್ನು ಉಳಿಸ್ಕೋಬೇಕು,
ಹೆತ್ತವರ ಎದೆಗೆ ಚೂರಿ ಹಾಕುವ ಬದಲು ಅವರ ಒಂದು ಜೀವನದ ಕನಸಿನಿಗೆ ಸೆರಗಾಗಿ ಅವರಿಗೆ ಒಂದು ಸುಖ ಕೊಡುವಂಥ ಬದುಕನ್ನು ನಾವು ಹೇಗೆ ಕೈಗೆ ತೆಗೆದುಕೋಬೇಕು ಅನ್ನೋದ್ರ ಬಗ್ಗೆ ಬಹಳ ಪ್ರಜ್ಞಾಪೂರ್ವಕವಾಗಿ ಯೋಚಿಸಬೇಕಾದಂಥ ಹೊತ್ತಿನಲ್ಲಿ ನಾವು ನಿಂತಿದ್ದೇವೆ. ಮೈ ಮರೆಬೇಡಿ, ಸ್ಮೃತಿ ಕಳ್ಕೋಬೇಡಿ. ನಿಮ್ಮ ಪ್ರೀತಿ ನಿಮ್ಮ ಮುಷ್ಟಿಯೊಳಗೆ ಇಟ್ಟುಕೊಂಡು, ನಿಮ್ಮ ಹೃದಯದೊಳಗೆ ಇಟ್ಟುಕೊಂಡು ನೀವೇ ನಿರ್ಧಾರ ತೆಗೆದುಕೊಂಡು ಕೊನೆಗೊಂದಿನ ದುರಂತಕ್ಕೆ ಈಡಾಗಬೇಡಿ. ನೀವು ಹಿಂದೂ ಧರ್ಮಕ್ಕೂ ಅಥವಾ ಹಿಂದೂ ನೆಲೆಗೂ ಸನಾತನ ಧರ್ಮಕ್ಕೂ ಎಲ್ಲೋ ಒಂದು ಕಡೆ ಒಂದು ದ್ರೋಹವಾಗಿ ಸಲ್ಲುವುದರ ಜೊತೆಗೆ ನಿಮ್ಮ ಹೆತ್ತವರಿಗೆ, ನಿಮ್ಮನ್ನು ನಂಬದವರಿಗೆ ಅವರ ಬದುಕನ್ನು ನರಕವಾಗಿಸ್ತೀರಿ ಅನ್ನುವಂಥ ಪ್ರಜ್ಞೆ ಇರಲಿ. ನೀವಂತೂ ಬದುಕನ್ನು ಕಳ್ಕೊಳ್ತೀರಿ, ಆ ಹೆತ್ತವರ ಬದುಕನ್ನು ನರಕವಾಗಿಸಿ ನೀವು ಯಾವುದೋ ಸುಖದ ಪ್ರಯಾಣಕ್ಕೆ ಪ್ರೀತಿಯ ಹೆಸರಿನಲ್ಲಿ ಹೊರಡುವುದಿದೆಯಲ್ಲ, ಅದು ಬದುಕಿನ ಯಾವ ಅರ್ಥವನ್ನೂ ಕೊಡದು, ಕೇವಲ ಅನರ್ಥವನ್ನು ಮಾತ್ರ ಕೊಡಬಹುದು, ಅಪಘಾತವನ್ನು ಮಾತ್ರ ಮಾಡಬಹುದು, ಇನ್ನೇನನ್ನೂ ಮಾಡಲಾರದು. ನಮಸ್ತೆ.